ನಿನ್ನೆ 2026ರ ಮೊದಲನೇ ದಿನ. ಪ್ರತಿ ವರ್ಷದಂತೆ ಇಂದು ಕೂಡ ನಾವೆಲ್ಲರೂ ಒಂದಷ್ಟು ಹೊಸ ಸಂಕಲ್ಪಗಳನ್ನ ಅಥವಾ ರೆಸೊಲ್ಯೂಷನ್ಗಳನ್ನ ಮಾಡಿಕೊಂಡಿರ್ತೇವೆ. ಆದರೆ ಅದೆಷ್ಟು ದಿನ ನಮ್ಮ ಜೊತೆಗಿರುತ್ತೆ? ಒಂದು ವಾರವ, 15 ದಿನವ, ಅಥವಾ ಒಂದು ತಿಂಗಳ? ವರ್ಷ ಕಳೆಯುವ ಹೊತ್ತಿಗೆ ನಾವು ಮತ್ತೆ ಹಳೆಯ ಮನುಷ್ಯರೇ ಆಗ್ಬಿಡ್ತೇವೆ. ಆದರೆ ಈ ವರ್ಷ ನಾವು ಗ್ಯಾಜೆಟ್ಗಳನ್ನೆಲ್ಲ ನಮ್ಮನ್ನೇ ನಾವು ಅಪ್ಗ್ರೇಡ್ ಮಾಡ್ಕೊಳ್ಬೇಕಾಗಿದೆ. 2026ರಲ್ಲಿ ನಾವು ಮಾಡಿಕೊಳ್ಳಬೇಕಾದ ಸರಳ ಮತ್ತು ಪರಿಣಾಮಕಾರಿ ಸಂಕಲ್ಪಗಳೇನು? ಡಿಜಿಟಲ್ ಲೋಕದಿಂದ ನೈಜ ಜಗತ್ತಿಗೆ ನಾವು ಬರಬೇಕಾದ ಅನಿವಾರ್ಯತೆ ಏನಿದೆ? ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದು ನಾವು ಸ್ಮಾರ್ಟ್ ಫೋನ್ಗಳ ಗುಲಾಮರಾಗಿದ್ದೇವೆ. ಹೊಸ ವರ್ಷದ ಈ ಸಂದರ್ಭದಲ್ಲಿ ಮೊದಲು ನಿಮ್ಮ ಸ್ಕ್ರೀನ್ ಟೈಮ್ ಅನ್ನ ಕಡಿಮೆ ಮಾಡಿ. ಎಮೋಜಿಗಳ ಮೂಲಕ ಪ್ರೀತಿ ತೋರಿಸುವ ಬದಲು ಸ್ನೇಹಿತರನ್ನ ನೇರವಾಗಿ ಭೇಟಿಯಾಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ. ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುವುದು ನಿಮ್ಮ ಕುಟುಂಬದ ಮತ್ತು ನಿಜವಾದ ಸ್ನೇಹಿತರೇ ಹೊರತು ಸಾಮಾಜಿಕ ಜಾಲತಾಣದ ಫಾಲೋವರ್ಸ್ಗಳು ಅಲ್ಲ. ಹಾಗಾಗಿ ಈ ವರ್ಷ ಆನ್ಲೈನ್ ಸಂಬಂಧಗಳಿಗಿಂತ ಆಫ್ಲೈನ್ ಸಂಬಂಧಗಳಿಗೆ ಹೆಚ್ಚು ಒತ್ತು ನೀಡಿ. ಇನ್ನು ಎರಡನೇದು, ಬುದ್ಧಿಶಕ್ತಿಗೆ AI ಸವಾಲಾಗುತ್ತೆ. ತಂತ್ರಜ್ಞಾನದ ಅತಿಯಾದ ಬಳಕೆಯಿಂದ ನಾವು ಯೋಚಿಸುವ ಶಕ್ತಿಯನ್ನೇ ಕಳೆದುಕೊಳ್ತಾ ಇದ್ದೇವೆ. ಈ ಆತಂಕ ಈಗ ಎಲ್ಲರಲ್ಲಿಯೂ ಕೂಡ ಶುರುವಾಗಿದೆ. ಎಲ್ಲವನ್ನ ನಾವು AI ಅಥವಾ ಇಂಟರ್ನೆಟ್ಗೆ ಹೊರಗುತ್ತಿಗೆ ನೀಡಿದ್ದೇವೆ. ಕೊನೆ ಪಕ್ಷ ನಮ್ಮ ಕೈ ಬರಹ ಮರೆತು ಹೋಗುವ ಮುನ್ನ ಮತ್ತೆ ಪೆನ್ನು ಹಿಡಿದು ಬರೆಯುವ ಹವ್ಯಾಸವನ್ನ ಬೆಳೆಸ್ಕೊಳ್ಳಿ. AI ಮೇಲೆ ಅವಲಂಬಿತರಾಗಿರುವುದನ್ನ ಕಡಿಮೆ ಮಾಡಿ ನಿಮ್ಮ ಸ್ವಂತ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸಿ. ಇನ್ನು ಮೂರನೇದು, ಆರೋಗ್ಯ ಮತ್ತು ನೈಸರ್ಗಿಕ ಸೌಂದರ್ಯ. ಬಹಳಷ್ಟು ಜನರಿಗೆ ಈ ವರ್ಷ ತೂಕ ಇಳಿಸುವ ಸಂಕಲ್ಪವಿರುತ್ತೆ. ಅದಕ್ಕಾಗಿ ಶಾರ್ಟ್ಕಟ್ ಅಥವಾ ಔಷಧಿಗಳ ಮೊರೆ ಹೋಗುವ ಬದಲು ಮನೆ ಊಟಕ್ಕೆ ಆದ್ಯತೆ ನೀಡಿ ಮತ್ತು ಕಠಿಣ ಪರಿಶ್ರಮ ಪಡಿ. ಅಷ್ಟೇ ಅಲ್ಲ, ಕ್ಯಾಮ್ರಾ ಫಿಲ್ಟರ್ಗಳ ಹಿಂದಿನ ಸುಳ್ಳು ಸೌಂದರ್ಯಕ್ಕಿಂತ ನಿಮ್ಮ ನೈಸರ್ಗಿಕ ಮತ್ತು ಆಂತರಿಕ ಸೌಂದರ್ಯವನ್ನ ಗೌರವಿಸಿ. ಈ ವರ್ಷ ಒಂದು ಹೊಸ ಕೌಶಲ್ಯವನ್ನ ಕಲಿಯಿರಿ. ಏಕೆಂದ್ರೆ ಈಗ ಪದವಿಗಿಂತ ಹಾನರ್ ಅಥವಾ ಕೌಶಲ್ಯಕ್ಕೆ ಬೆಲೆ ಇದೆ. ನಾಲ್ಕನೆಯದು, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿಕೊಳ್ಳಿ. ಪ್ರತಿ ವರ್ಷ ಮೊಬೈಲ್ ಫೋನ್ ಅನ್ನ ಬದಲಾಯಿಸ್ತೇವೆ, ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತೇವೆ. ಆದ್ರೆ ಕೊನೆಯದಾಗಿ ನಿಮ್ಮ ಮಾನಸಿಕ ಸಾಫ್ಟ್ವೇರ್ ಅನ್ನ ಯಾವಾಗ ಅಪ್ಗ್ರೇಡ್ ಮಾಡಿದ್ದೀರಿ? ಈ ವರ್ಷ ಹೊಸ ಮಾದರಿಯ ಕಾರುಗಳು, ಫೋನ್ಗಳು ಬರುತ್ತೆ. ಆದ್ರೆ ನಿಮ್ಮ ಹೊಸ ರೂಪ ಯಾವುದು? ನಿಮ್ಮಲ್ಲಿ ಏನು ಬದಲಾವಣೆ ಇದೆ? ಸಂಕಲ್ಪಗಳನ್ನ ನಾಳೆಗೆ ತಳ್ಳಬೇಡಿ. ಬದಲಾವಣೆ ಹಿಂದೆ ಮತ್ತು ಈಗಲೇ ಶುರು ಮಾಡಿ. ಈ 4 ಅಂಶಗಳನ್ನ ನೀವುಗಳು ಕೂಡ ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಿ. ನಾನು ಕೂಡ ನನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ತೇನೆ. 2026 ನಮ್ಮೆಲ್ಲರಿಗೂ ಯಶಸ್ವಿನ ವರ್ಷ ಆಗಲಿ ಅಂತ ಹಾರೈಸುತ್ತಾ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.